ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಇವತ್ತು ಅವ್ರವ್ರಿಗೆ ನಾವು ಕುಡಿಯೋ ನೀರಿನ ಘಟಕ ಕೊಟ್ಟಿದ್ದೀವಿ. ಬೇಜವಾಬ್ದಾರಿಯಿಂದ ಮಾಡಬೇಡಿ. ನಾವ್ ಯಾವ್ದೇ ಹಳ್ಳಿಯಲ್ಲಿ ಏನೇ ಕೆಲಸ ಮಾಡಿದ್ರು ನೀವು ಇನ್ನೂ ಶ್ರದ್ಧೆಯಿಂದ ಕೆಲಸ ಮಾಡಿ. ನೀವು ಕೆಲಸ ತಗೊಳ್ಳೋ ನನಗಿಂತ ಶಿಸ್ತು ನಿಮ್ಗಿರ್ಬೇಕು. ಅವರು ಏನು ಸುಮ್ನೆ ಮಾಡ್ತಾ ಇಲ್ಲ. ಕೇಳಿ, ಅವ್ರು ಏನಾದ್ರು ಸುಮ್ನೆ ಬಂದು ಈ ಊರಿಗೆ ಮಾಡ್ತಾ ಇದಾರ ಕೇಳಿ ಅವ್ರನ್ನ. ಅದಕ್ಕೋಸ್ಕರ ಕೆಲಸ ತಗೊಳ್ಳಿ. ಮಾಡ್ಬೇಡ. ನೀರ್ದು ಕೆಪಾಸಿಟಿ ಟೆಸ್ಟಿಂಗ್ ಮಾಡ್ಬೇಕು. ಊರವ್ರು ಬಂದಾಗಲ್ಲ ಆತರ. ನೀರ್ ಇವತ್ತು ಯಾರಿಗೂ ಕೊಡ್ಕೂಡ್ದು, ಕ್ಲೀನ್ ಆಗೋರ್ಗು ಕೊಡ್ಕೂಡ್ದು. ಇಲ್ಲ ಡೈರೆಕ್ಟ್ ಬೋರ್ವೆಲ್ ಇಂದ ಕೊಡ್ತೀರಾ, ಡೈರೆಕ್ಟ್ ಬೋರ್ ಕನೆಕ್ಷನ್ ಮಾಡಿ. ಇವೆಲ್ಲ ಶಿಸ್ತಿಲ್ಲ ಅಂದ್ರೆ ನಾವ್ ನಿಮ್ಮನ್ನ ಹೆಂಗ್ ಗೌರವವಾಗಿ ನೋಡಕ್ಕಾಗತ್ತೆ? ಯಾವ ಕೆಲ್ಸಾನು ಪ್ರಜಾ ಸೇವೆ ಅಂತ ಫ್ರೀಯಾಗಿ ಮಾಡೋ ಕೆಲಸ ಯಾವುದೂ ಇಲ್ಲ. ನಾವು ಅನುದಾನ ತರಬೇಕು, ಅನುದಾನ ತಗೊಂಬಂದು ಹಂಚಿಕೆ ಮಾಡಬೇಕು. ಹಂಚಿಕೆ ಮಾಡೋದ್ರೆ ಈ ಕುಡಿಯೋ ನೀರ್ದು ಕ್ವಾಲಿಟಿ ಕೆಲಸ ಮಾಡಲಿ. ಈ ಭಾಗದಲ್ಲಿ 1200 ಅಡಿ ಕೆಳಗಡೆಗೆ ಬೋರ್ವೆಲ್ಸ್ ಡ್ರಿಲ್ ಆಗಿದ್ದಾವೆ. 1300 ಅಡಿ, 1200 ಅಡಿ ಅಷ್ಟು ಕೆಳಗಡೆಗೆ ಹೋದಾಗ ಯೋಗ್ಯವಾಗಿರೋ ಕುಡಿಯೋ ನೀರು ಇರಲ್ಲ. ಇವತ್ತಿನ ಮಕ್ಕಳಿಗಾದ್ರೂ, ಹಿಂದೆ ಗೊತ್ತಿಲ್ಲ, ಇವತ್ತಿನ ಭವಿಷ್ಯದ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಇರಬೇಕಂದ್ರೆ ಕುಡಿಯೋ ನೀರಿನ ಘಟಕಗಳ ಅವಶ್ಯಕತೆ ಜಾಸ್ತಿ ಇದೆ. ಅದರ ಇಂಪಾರ್ಟೆನ್ಸ್ನ ಇವ್ರು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕೆ ನಾವು ಪ್ರತಿ ಹಳ್ಳಿಗೂ ಈ ಸೌಲಭ್ಯ ಕಲ್ಪಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ, ಅರ್ಥ ಮಾಡ್ಕೋಬೇಕು. ನಾವು ಊರಿಗೆ ತಂದಿದ್ದೀವಿ ಅಂತಂದ್ಬಿಟ್ಟು ಬೇಜವಾಬ್ದಾರಿಯಿಂದ ಮಾಡ್ತೀನಿ ಅಂದರೆ ಅವ್ರನ್ನೂ ನಾನು ಟಾಲರೇಟ್ ಮಾಡಲ್ಲ. ಯಾರಿಗೂ ನಾವು ಫ್ರೀಯಾಗಿ ತಂದು ಮಾಡಿ ಅಂತ ಹೇಳಿಲ್ಲ. ಅದಕ್ಕೆ ಆದದ್ದು ಅನುದಾನ ಇರುತ್ತೆ. ಅನುದಾನ ಕೊಟ್ಟ ಮೇಲೇ ಅವ್ರು ಬಂದಿರೋದು ಕೆಲಸ ಮಾಡೋದಕ್ಕೆ. ಅವರು ಆ ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ಹಳ್ಳಿಯವರಾಗಲಿ ಯಾರೇ ಆಗಲಿ, ಯಾರಿಗೆ ಸೇವೆ ಮಾಡಿದ್ರು ಅದ್ರ ಬೆಲೆ ಇರಬೇಕು ಇವ್ರಿಗೆ. ಆ ಬೇಜವಾಬ್ದಾರಿತನ ತೋರಿಸಿದ್ರೆ ನಾನು ಕೂಡ ಒಪ್ಕೊಳ್ಳಲ್ಲ. ಕುಡಿಯೋ ನೀರಿನ ಘಟಕಗಳು ಪಂಚಾಯತಿ ನೀರನ್ನ ನಾವು ಅವಲಂಬಿಸಿರ್ತೀವಿ. ಪಂಚಾಯತಿಯಿಂದ ಬೋರ್ವೆಲ್ ನೀರಿರುತ್ತೆ, ಆ ಬೋರ್ವೆಲ್ ನೀರನ್ನ ಡೈರೆಕ್ಟಾಗಿ ಕುಡಿ ಅಂತ ಹೇಳ್ತಾ ಇದ್ದೀವಿ. ಕೆಲವೊಂದು ಜಾಗದಲ್ಲಿ ಟ್ಯಾಂಕ್ ನೀರು ಕೊಡ್ತಾ ಇದ್ದೀವಿ. ಜಲ್ ಜೀವನ್ದು ಅದಕ್ಕೆ ಕನೆಕ್ಟ್ ಮಾಡಿರ್ತಾರೆ, ಮತ್ತು ಪಂಚಾಯತಿಯಿಂದ ಬೋರ್ವೆಲ್ದು ಕನೆಕ್ಟ್ ಮಾಡಿರ್ತಾರೆ. ಸದಾಕಾಲ ನೀರಿರುತ್ತೆ ಅಂತ ಅದನ್ನು ಕನೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಯಾವುದೇ ಕನೆಕ್ಷನ್ ಕೊಟ್ಟರು ಕೂಡ ಯೋಗ್ಯವಾಗಿ ಕುಡಿಯೋ ನೀರು ಕೊಡಬೇಕು. ಯಾವುದೇ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ಜಲ್ ಜೀವನ್ದು ನೀವು ಓವರ್ ಹೆಡ್ ಟ್ಯಾಂಕ್ ಕೊಡ್ತೀರಾ, ಊರ್ ಬೋರು ಅದಕ್ಕೆ ಕನೆಕ್ಟ್ ಮಾಡಿರ್ತೀರಾ. ಅಲ್ಲಿಂದ ನೀರು ಬರಲಿ ಅಂದ್ಬಿಟ್ಟು ಅದರಿಂದ ಪೈಪ್ಲೈನ್ ಮಾಡಿದರೆ ಟ್ಯಾಂಕ್ ಕ್ಲೀನ್ ಆಗಿದ್ರೆ ಇಲ್ಲಿ ಕೊಡಿ, ಇಲ್ಲಾಂದ್ರೆ ಡೈರೆಕ್ಟ್ ಬೋರ್ವೆಲ್ ಕನೆಕ್ಷನ್ ಕೊಡಿ. ಇದಕ್ಕೂ 5000 ಕೆಪಾಸಿಟಿ ಇದೆ. ಒಂದ್ಸತಿ 5000 ನೀರು ಇಟ್ಟರೆ ಇವರಿಗೆ ವಾರವರೆಗೂ ಬರುತ್ತೆ. ಪ್ರತಿ ಊರಿಗೂ ಕೂಡ 5000 ಅಂದರೆ 2ರಿಂದ 3,000 ಲೀಟ್ರ್ ಫಿಲ್ಟರ್ ಆಗುತ್ತೆ. ಬಾಪ ಇಲ್ಲಿ ಸರಿ, ಟೆಕ್ನಿಕಲಿ ಹೇಳು, 5000 ಲೀಟ್ರ್ ನಿಂಗೆ ಟ್ಯಾಂಕ್ ನೀರು ತುಂಬುತ್ತಲ್ಲ, ಅದರಲ್ಲಿ ಎಷ್ಟು ನೀರು ಫಿಲ್ಟರ್ ಆಗುತ್ತೆ, ಎಷ್ಟು ನೀರು ವೇಸ್ಟ್ ಆಗುತ್ತೆ? 1 ಅವರ್ಗೆ 1000 ಲೀಟರ್ ಫಿಲ್ಟರ್ ಆಗುತ್ತೆ ಮೇಡಮ್. ನೀರು ವೇಸ್ಟ್ ಎಷ್ಟಾಗುತ್ತೆ? 5000ಕ್ಕೆ 3000 ಎಷ್ಟು ಆಗುತ್ತೆ? ಯಾಕಂದ್ರೆ ನೀರು ಸರಿಯಿಲ್ಲ ಮೇಡಮ್, TDS ಜಾಸ್ತಿ. 1200 ಫೀಟ್ ಕೆಳಗಡೆ ಹೋಗ್ತಾ 1000 ಅಡಿ ಕೆಳಗಡೆ ಹೋಗ್ತಾ ನೀರು ಹಾರ್ಡ್ನೆಸ್ ಜಾಸ್ತಿ ಆಗುತ್ತೆ. ಅದು ಕುಡಿಯೋದಕ್ಕೆ ಯೋಗ್ಯ ಅಲ್ಲ. ಮಕ್ಕಳ ಬೋನ್ಸ್ಗೆ, ಬ್ರೈನ್ಗೆ ಮತ್ತು ಹಲ್ಲಿಗೆ ತುಂಬ ಆರೋಗ್ಯಕರವಾಗಿರಲ್ಲ ಅಂತ ನನಗೆ ಇವ್ರದ್ದು ಒಂದು ರಿಸರ್ಚ್ ಗೌರ್ಮೆಂಟಿಂದ ಆಥರೈಸ್ಡ್ ಇರ್ತಾರೆ. ಆಮೇಲೆ ಆ ರಿಸರ್ಚ್ ಸೆಂಟರಲ್ಲಿ ಏನೇನು ದುಷ್ಪರಿಣಾಮಗಳು ಆಗುತ್ತೆ ಒಂದು 5-10 ವರ್ಷ 20 ವರ್ಷ ಆದಮೇಲೆ ಅಂತ ಒಂದು ಒಳ್ಳೆ ರಿಸರ್ಚ್ ಮಾಡಿ ಬರ ನಿರ್ವಹಣೆ ವಿಚಾರವಾಗಿ ಮೀಟಿಂಗ್ ಕರೆದಿದ್ರು. ಚಿತ್ರದುರ್ಗಕ್ಕೆ ಹೋಗಿದ್ದೆ ನಾನು ಕೂಡ. ಕುಡಿಯೋ ನೀರಲ್ಲಿ ಎಲ್ಲೆಲ್ಲಿ ರಿಪೇರ್ಸ್ ಆಗಿದೆ ಅದನ್ನು ಇಒ ಆಫೀಸಿಂದ, ಪಂಚಾಯತಿ ತಪ್ಪಿದ್ರೆ ಇಒ ಆಫೀಸಿಂದಾನೇ ಅದನ್ನು ಬಗೆಹರಿಸ್ಬೇಕು ಅಂತಂದ್ಬಿಟ್ಟು ಒಂದು ಆದೇಶ ಮಾಡಿದ್ದಾರೆ. ಇವ್ರಿಗೆ ಏನು ಮೇಂಟೆನೆನ್ಸ್ ಫೀಸ್ ಬರುತ್ತೆ, ಕಂದಾಯ ಮತ್ತು ಮೇಂಟೆನೆನ್ಸ್ ಫೀಸ್ ಪಂಚಾಯತಿಗೆ ಬರುತ್ತೆ. ಪ್ರತಿ ಪಂಚಾಯತಿಯವರು ಕುಡಿಯೋ ನೀರಿನ ಘಟಕಗಳನ್ನ ಅವರು ಪಂಚಾಯತಿ ಅನುದಾನದಲ್ಲಿ ಅವರು ಎಲ್ಲ ಮೇಂಟೆನೆನ್ಸ್ ಮಾಡಬೇಕು. ಕುಡಿಯೋ ನೀರಿನ ಘಟಕಗಳು ಅದು ರಿಪೇರಿ ಮಾಡೋಕ್ಕಾದರೆ ರೆಡಿ ಮಾಡಬೇಕು. ರಿಪೇರಿ ಮಾಡೋ ಸ್ಟೇಜ್ ಇಲ್ಲ ಅಂದರೆ ಆ ಥರ ಬೋರ್ಡ್ ಹಾಕಬೇಕು, ಇದು ರಿಪೇರಿ ಮಾಡೋಕ್ಕೆ ಯೋಗ್ಯವಾಗಿಲ್ಲ ಅಂತಂದರೆ ಆ ಜಾಗಕ್ಕೆ ಅದು ಒಳ್ಳೆ ಕ್ವಾಲಿಟಿ ಮಿಷಿನರೀಸ್ ಹಾಕಿದರೆ 5 ವರ್ಷ 10 ವರ್ಷ ಲೈಫ್ ಇರುತ್ತೆ. ಇಲ್ಲ ಅದಕ್ಕೆ ತಪ್ಪಿರೋ ಅಂಥದ್ದು ಮೇಂಟೆನೆನ್ಸ್ ಆಗಲೆ ಸಕಾಲಕ್ಕೆ 6 ತಿಂಗಳಿಗೆ ವರ್ಷಕ್ಕೆ ಮೇಂಟೆನೆನ್ಸ್ ಆಗದೆ ಯಾವುದೋ ಹಳೆಯ ಮಿಷಿನರೀಸ್ನ ಫಿಕ್ಸ್ ಮಾಡಿದರೆ ಅದು ಕಾಟಾಚಾರಕ್ಕೆ ಹಾಕಿರ್ತಾರೆ, ಅದನ್ನು ಸರ್ವಿಸ್ ಮಾಡೋಕ್ಕಾಗಲ್ಲ. ಆ ಜಾಗದಲ್ಲಿ ಹೊಸ ಫಿಲ್ಟರ್ಸ್ನ ಹಾಕಿ ಹೊಸ ಸರ್ವಿಸ್, ಬೇರೆ ಸೇವೆನ ಕೊಡುವಂಥ ಪ್ರಯತ್ನ ಮಾಡಬೇಕು. ಇವರಿಗೆ ಮೇಂಟೆನೆನ್ಸ್ ಮಾಡಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ. ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಹೇಳಿದ್ದಾರೆ. 2 ವರ್ಷ 3 ವರ್ಷ 5 ವರ್ಷ ಯಾವ ಕಂಪನಿ ಮೇಂಟೈನ್ ಮಾಡುತ್ತೆ ಅವರೇ ಮಾಡಿ.
ಅವಾಗ ಏನಾದರೂ ರೀಪ್ಲೇಸ್ಮೆಂಟ್ ಇದ್ದರೆ ಕಂಪ್ನಿಯವರು ಅವ್ರದ್ದು ಇದು ಈ ಪೀರಿಯಡ್ ಇರುತ್ತೆ, ಗ್ಯಾರಂಟಿ ಪೀರಿಯಡ್. ಆ ವಾರಂಟಿ ಪೀರಿಯಡ್ ಒಳಗಡೆ ಏನೇನು ಪ್ರಾಬ್ಲಮ್ ಬಂದರೂ ಅದನ್ನು ರೀಪ್ಲೇಸ್ ಮಾಡ್ತಾರೆ. ಹೊಸ ಸಿಸ್ಟಮ್ಮು, ಹೊಸ ಮಿಷಿನರೀಸು, ಆ ಫಿಲ್ಟ್ರ್ ಮಾಡೋ ಇದೆಲ್ಲ ಇರುತ್ತೆ, ಅವು ಎಲ್ಲನೂ ಚೇಂಜ್ ಮಾಡ್ತಾರೆ, ರೀಪ್ಲೇಸ್ ಮಾಡ್ತಾ ಬರ್ತಾರೆ. ಪ್ರತಿ ಒಂದು ಫಿಲ್ಟ್ರು 3 ಇಯರ್ಸು 5 ಇಯರ್ಸ್ ಇರುತ್ತಲ್ಲ, ಆ ಮೇಂಟೆನೆನ್ಸ್ ಪೀರಿಯಡ್ನ ಅವ್ರು ಮಾಡಲಿ. ಅದಾದಮೇಲೆ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಲಿ. ಪಂಚಾಯತಿಗೂ ಇಲ್ಲಿ ಪ್ರತಿ ನೀರು ತಗೊಂಡಾಗೂ 5 ರೂಪಾಯಿ ಕಾಯಿನ್ ಹಾಕಿ ತಗೊಳ್ಳೋದ್ರಿಂದ ಆ ದುಡ್ಡಲ್ಲಿ ಅವ್ರು ಮೇಂಟೈನ್ ಮಾಡಿ. ನೆಕ್ಸ್ಟ್ ಪಂಚಾಯತಿ ಅದ್ರ ಮೇಲೆ ಬಂದರೂ ಸರ್ಕಾರ ಅವ್ರಿಗೆ ಒಂದು ಆದೇಶ ಮಾಡಿದೆ, ಅದನ್ನು ಅವ್ರು ಪರಿಪಾಲನೆ ಮಾಡಿ. ಕದ್ರಿಯನ್ ತುಪ್ಪ ಯಾವ ರೀತಿ ಕ್ರಮ ಕೈಗೊಂತಾರೆ? ಅದೇ ನಾನು ಅದನ್ನ PDO ಹೋಗಿ ಅದು ರಿಪೇರಿ ಮಾಡೋ ಸ್ಟೇಜಲ್ಲಿ ಇಲ್ಲ ಅಂತಂದ್ರೆ ಅದಕ್ಕೆ ಹೊಸದೇ ನಾವು ಪ್ರಸ್ತಾವನೆ ತಗೊಂಡು ಆ ಜಾಗಕ್ಕೆ ಹೊಸದೇ ಮಾಡ್ಬೇಕಾಗತ್ತೆ. ಹಳೇದನ್ನ ಮತ್ತೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದ್ರೆ ಬೇಡ. 10, 20, 25 ಸಾವಿರದ ಒಳಗಡೆ ಆದ್ರೂ ರೆಡಿ ಮಾಡಿಸ್ಲಿ. ಅದ್ರ ಮೇಲಾದ್ರೆ ಹೊಸದ್ ಮಾಡಿ. SP ಆಫೀಸ್ ಮೇಲೆ ಊರಲ್ಲಿ ನಿಮ್ ಟ್ಯಾಂಕ್ ಇದೆಯಲ್ಲ, ಆ ಟ್ಯಾಂಕ್ ನೀರ್ನ ಕನೆಕ್ಟ್ ಮಾಡಿದೀರಾ ನೀವು? ಒಡ್ಡಳ್ಳಿಯಲ್ಲಿ ಏನು ಓವರ್ ಹೆಡ್ ಟ್ಯಾಂಕ್, ಅದನ್ನ ಫಸ್ಟ್ ಕ್ಲೀನ್ ಮಾಡಿ. ಬೋರ್ವೆಲ್ ಇಂದ ಡೈರೆಕ್ಟ್ ಆಗಿ ಯಾವ್ದು ಇದಕ್ಕೆ ಫಿಲ್ಟರ್ಗೆ ಕನೆಕ್ಷನ್ ಕೊಟ್ಟಿರಲ್ಲ, ಬೋರ್ವೆಲ್ ಇಂದ ಡೈರೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಟ್ಯಾಂಕ್ ಇಂದ ಕೊಟ್ಟಿದ್ದೀರಾ ಅಂದ್ರೆ ಟ್ಯಾಂಕ್ ಕ್ಲೀನ್ ಆಗಿರ್ಬೇಕು. ಟ್ಯಾಂಕ್ ಕ್ಲೀನ್ ಆಗಿದ್ದಕ್ಕೆಲ್ಲ ದಿನೇ ಮಾಸೆ ಮಾಸೆ ವರ್ಷೆ ವರ್ಷೆ ರಾಜಕೀಯ ಅಭಿವೃದ್ಧಿ ಅನುಗ್ರಹ ಪ್ರಸಾಸಿದ್ರಸ್ತು ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು ಓಂ ಸೋಂ ಸಾವೃದ್ಧೇಸ್ತು ಗೋತ್ರ ಗೋತ್ರಾಭಿವೃದ್ಧಿರಸ್ತು ಸುಮಂಗಲಿ ಭವಂತು ಅನುಗ್ರಹ ಪ್ರಸಾದ. ನೀರು ಕೂಡ ಎಲ್ಲಿ ಹೋಗ್ಬೇಕು, ಡ್ರೈನ್ ಇಟ್ಬಿಡಿ, ನೀಟಾಗಿ ಮಾಡಿ. ಏನ್ ಕೆಲಸ ಮಾಡ್ತೀರ ಶುದ್ಧವಾಗಿ. ಮೇಲ್ ಟ್ಯಾಂಕ್ ತೊಳೆದಿಲ್ಲ, ಬೋರ್ವೆಲ್ ನೀರಾದ್ರೆ ಹಾಗೆ ಡೈರೆಕ್ಟ್ ಆಗಿ ಕನೆಕ್ಷನ್ ಕೊಡ್ಬೇಕಪ್ಪ. ಬೋರ್ ಲೈನ್ಗೆ ಹಾಕಿ, ಇಲ್ಲ ಅಂದ್ರೆ ನೀವು ಟ್ಯಾಂಕ್ ಇಂದ ಕೊಟ್ರು ಯಾವಾಗ್ಲೂ ತಲೆನೋವು ಇರಬಾರ್ದು ಅಂದ್ರೆ ಅದನ್ನ ಒಂದ್ಸತಿ ಕ್ಲೀನ್ ಮಾಡಿಸಿ. ಚಂದ್ರಕಲಾ ಟ್ಯಾಂಕ್ ಇಂದ ನೀರ್ ಕೊಡೋದು ಯೋಗ್ಯನ ನೀವ್ ಒಂದ್ಸತಿ ವಿಚಾರ ಮಾಡಿ. ಟ್ಯಾಂಕು ತೊಳಸು, ಊರವ್ರಿಗೆ ಅನುಕೂಲ ಆಗ್ಲಿ. ಫಸ್ಟ್ ಆಫ್ ಆಲ್ ಟ್ಯಾಂಕ್ ತೊಳೆದಾದ್ಮೇಲೆ ಆ ನೀರ್ ಕೊಡ್ತೀರಾ, ಡೈರೆಕ್ಟ್ ಬೋರ್ವೆಲ್ ಇಂದ ಕೊಡ್ತೀರಾ, ನೀರ್ ನೀಡ್ಬೇಕು. ಆಮೇಲೆ ನೀರ್ ಕೊಡಿ, ಆಯ್ತಾ? ಇದು ಮತ್ತೆ ಇದೆಲ್ಲ ಜನ ಓಡಾಡೋ ಹತ್ರ ಕಾಂಕ್ರೀಟ್ ಹಾಕ್ಸಿ ಆ ನೀರು ಗಿಡಗಳಿಗೆ ಹೋಗ್ಬೇಕು. ಎಲ್ಲಾದ್ರೂ ಒಂದು ಡ್ರೈನ್ಗಾದ್ರೂ ಹೋಗ್ಬೇಕು, ಇಲ್ಲ ಗಿಡಗಳಿಗೆ ಹೋಗ್ಬೇಕು. ಆ ರೀತಿ ಮಾಡಿಸಿ.